ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಬಿತ್ ಫ್ಲವರ್ ಗಾರ್ಡನ್. ಇವತ್ತಿನ ಟಾಪಿಕ್ ಏನೆಂದರೆ ಮಾಸ್ ರೋಸ್ ಯಾವ ರೀತಿ ಗಿಡವನ್ನು ನಡುವ ವಿಧಾನವನ್ನು ಹೇಳ್ತೇವೆ. ಹಾಗೆ ಮಾಸ್ ರೋಸಲ್ಲಿ ತುಂಬ ವೆರೈಟೀಸ್ ಕಲರ್ಸ್ ಇರ್ತದೆ. ಇದು ಬೇಸಿಗೆಗಾಲದಲ್ಲಿ ತುಂಬ ಹೂ ಬಿಡ್ತದೆ ಹಾಗೂ ಮಳೆಗಾಲದಲ್ಲಿ ನೀವು ಟೆರೆಸಲ್ಲಿ ಇಟ್ಟರೆ ಅದು ಕೊಳೆತು ಹೋಗ್ತದೆ. ಅದಕ್ಕೆ ನಿಮ್ಮ ಮನೆ ಒಳಗೆ ಇಡಬೇಕು. ಹಾಗೆ ಇದು ನೆಲದಲ್ಲಿ ನೆಡಲಿಕ್ಕೆ ಆಗ್ತದೆ. ಕೆಲವು ಜನಗೆ ಫ್ಲ್ಯಾಟ್ ಅಲ್ಲಿ ಬಿಲ್ಡಿಂಗಲ್ಲಿ ಎಲ್ಲ ಇರ್ತಾರೆ, ಅದಕ್ಕೋಸ್ಕರ ಇದು ಪಾಟಲ್ಲಿ ಕೂಡ ನೆಡಲಿಕ್ಕೆ ಆಗ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು, ಯಾಕಂದರೆ ಅದರಲ್ಲಿ ಲೀಫ್ ಉಂಟಲ್ಲ, ಲೀಫಲ್ಲಿ ನಾವು 2 ದಿನಕ್ಕೆ ಒಮ್ಮೆ ಹಾಕಿದರೆ ಅದು ವಾಟರಲ್ಲಿ ಸ್ಟೋರ್ ಆಗ್ತದೆ. ಅದು ಸ್ಟೋರ್ ಮಾಡುವ ಒಂದು ಲೀಫ್ ಆಗಿರ್ತದೆ. ಆ ಲೀಫನ್ನು ಮುಟ್ಟಿದಾಗ ನಮಗೆ ಅಲ್ಲಿ ನೀರು ಕಾಣಬಹುದು. ಹಾಗೆ ಇದರಲ್ಲಿ 2 ಜಾತಿ ಉಂಟು. ಒಂದು ತುಂಬ ಎಸಲು ಬರ್ತದೆ, ಅದು ತುಂಬ ನೋಡಲಿಕ್ಕೆ ಸೂಪರ್ ಆಗಿರ್ತದೆ, ಅದು ಮಾತ್ರ ಅದರ ಲೀಫ್ ಉದ್ದುದ್ದ. 2ನೇ ಜಾತಿ ಇದು ಒಂದು ಎಸಲು, ಅದಕ್ಕೆ ರೌಂಡ್ ಆಗಿರ್ತದೆ ಅದರ ಲೀಫ್, ಅದರಲ್ಲಿ ಕೂಡ ವಾಟರ್ ಇರ್ತದೆ. ಹಾಗೆ ಈ ಗಿಡವನ್ನು ನೆಡಲಿಕ್ಕೆ ಸ್ವಲ್ಪ ಜಾಗ ಇದ್ದರೆ ಸಾಕು. ಹಾಗೆ ಇದರಲ್ಲಿ ಸೀಡ್ಸ್ ಕೂಡ ಮಾಡಬಹುದು ನಮಗೆ. ಹಾಗೆ ಇದರಲ್ಲಿ ತುಂಬ ಕಲರ್ಸ್ ಇರ್ತದೆ. ಹಾಗೆ ಇದಕ್ಕೆ ನೀರೆಲ್ಲ ಸ್ವಲ್ಪ ಕಮ್ಮಿ. ಈಗ ಮಳೆಗಾಲದಲ್ಲಿ ತುಂಬ ಕಷ್ಟ ಅಲ್ಲ, ಅದಕ್ಕಾಗಿ ಒಳಗಿಡಬೇಕು. ಇದು ಬೇಸಿಗೆ ಕಾಲದಲ್ಲಿ ತುಂಬ ಹೂವಾಗ್ತದೆ, ಯಾಕಂದರೆ ಸನ್ಲೈಟ್ ಇರ್ತದಲ್ಲ ಅದರ ಲೈಟಿನಿಂದ. ಹಾಗೆ ತುಂಬ ಸೂಪರ್ ಆಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.